ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ಕ್ಯಾನ್ಸರ್ ತಪಾಸಣಾ ಮತ್ತು ಮಾಹಿತಿ ಶಿಬಿರವು ನಡೆಯಿತು. ಎಜೆ ಆಸ್ಪತ್ರೆಯ ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ತಪಾಸಣೆ ಮತ್ತು ಮಾಹಿತಿ ಶಿಬಿರವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನ ಆಂಕಾಲಜಿಸ್ಟ್ ಡಾಕ್ಟರ್ ರಚನ್ ಶೆಟ್ಟಿ ಅವರು ಕ್ಯಾನ್ಸರ್ ಅನ್ನು ತಡೆಯಲು ಇರುವ ಉತ್ತಮ ಮಾರ್ಗೋಪಾಯದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಕ್ಯಾನ್ಸರ್ ಬರದಿರುವಾಗ ನೋಡಲಿಕ್ಕೆ ನಾವು ಏನೆಲ್ಲ ಮಾಡಬಹುದು ಅಂದ್ರೆ ತಂಬಾಕು ಮತ್ತೆ ಆಲ್ಕೋಹಾಲ್ ಸೇವನೆಯನ್ನು ಕಮ್ಮಿ ಮಾಡೋದು, ಹೆಲ್ತಿ ಡಯಟ್ ಮಾಡೋದು, ವೆಯ್ಟ್ ಅನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು, ಮತ್ತೆ ರೆಗ್ಯುಲರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂದ್ರೆ ಸ್ಕ್ರೀನಿಂಗ್ ಅಂದರೆ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಕ್ಯಾನ್ಸರ್ ಅನ್ನು ಹುಡುಕಿದ್ರೆ ಅದರ ಗುಣ ಆಗುವ ಸಾಧ್ಯತೆ ಜಾಸ್ತಿ. ಅನಂತರ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನ ಅಂಕಿತ್ ಎಸ್ ಕುಮಾರ್ ಅವರು ಮಾತನಾಡಿ, ಇವತ್ತಿನ ದಿನದಲ್ಲಿ ಜನರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಳ್ಳಬೇಕು. ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಅನೇಕ ಮಂದಿ ಕ್ಯಾನ್ಸರ್ ರೋಗಿಗಳು ಗುಣಮುಖರಾಗಿದ್ದಾರೆ. ಉತ್ತಮ ತಜ್ಞ ವೈದ್ಯರುಗಳು ಇಲ್ಲಿ ಇದ್ದಾರೆ ಎಂದು ಹೇಳಿದರು. AJ Institute has done lot of things, reaching out to the community, going to the doorsteps. And last year also they had come to our college, Sahidri College, to deliver talk on breast cancer awareness. Dr. Rachan Shetty sir is there. They had come and they gave a 1.5 hour session to all our female staffs regarding breast cancer. So the more you know, the better the preparation and precautions. So about this, we may not, the people may not understand the biological things about the disease, but if they know that there is something like this. ಮಂಗಳೂರಿನ ರೋಶನಿ ನಿಲಯದ ಸಾಮಾಜಿಕ ಕಾರ್ಯಕರ್ತೆ ಡಾಕ್ಟರ್ ವಿನಿತಾ ರೈ ಅವರು ಮಾತನಾಡಿ, ರೋಗದ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಜಾಗೃತರಾಗಿದ್ದುಕೊಂಡು ನಮ್ಮ ಆರೋಗ್ಯದ ಬಗ್ಗೆ ನಿಗಾ ವಹಿಸಿಕೊಂಡಿದ್ದರೆ ಎಷ್ಟೋ ರೋಗಗಳಿಂದ ಮುಕ್ತಿಯನ್ನ ಕಾಣಬಹುದು ಎಂದು ಹೇಳಿದರು. ಯಾವುದೇ ಸಂದರ್ಭದಲ್ಲಿ ನಾವು ಜಾಗೃತರಾಗಿದ್ದುಕೊಂಡು ನಮ್ಮ ಆರೋಗ್ಯದ ಬಗ್ಗೆ ನಾವು ನಿಗಾ ವಹಿಸಿಕೊಂಡು ಜಾಗೃತೆಯನ್ನು ಮಾಡಿಕೊಂಡಿದ್ರೆ ಎಷ್ಟೋ ರೋಗಗಳಿಂದ ನಾವು ಗುಣಪಡಿಸಬಹುದು. ಈಗಾಗಲೇ ವೈದ್ಯರು ಮತ್ತು ಉಳಿದವರು ಹೇಳಿದ ಹಾಗೆ ಆರಂಭ ಹಂತದಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಚಿಹ್ನೆಗಳು ನಮ್ಮ ದೇಹದಲ್ಲಿ ಕಂಡಾಗ, ದೇಹದಲ್ಲಿ ವ್ಯತ್ಯಾಸಗಳು ಕಂಡು ಬಂದಾಗ ನಮ್ಮದೇ ನಿರ್ಧಾರವನ್ನು ಮಾಡದೆ, ಸೆಲ್ಫ್ ಮೆಡಿಕೇಶನ್ ಮಾಡದೆ ತಜ್ಞ ವೈದ್ಯರ ಹತ್ರ ನಾವು ಹೋಗಿ ಅದಕ್ಕೆ ಚಿಕಿತ್ಸೆ ಪಡೆದರೆ ಖಂಡಿತವಾಗಿ ಉಪಯೋಗ. ಎಜೆ ಎಚ್ಆರ್ಸಿಯ ವೈದ್ಯಕೀಯ ಆಡಳಿತಾಧಿಕಾರಿ ಮತ್ತು ನಿರ್ದೇಶಕರಾದ ಡಾಕ್ಟರ್ ಅಮಿತಾ ಪಿ ಮಾರ್ಲಾ ಅವರು ಮಾತನಾಡಿ, ಎಜೆ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗವನ್ನು ಗುಣಪಡಿಸಲು ಅತ್ಯುತ್ತಮ ತಜ್ಞ ವೈದ್ಯರಿದ್ದಾರೆ. ಮಾತ್ರವಲ್ಲದೆ ಎಪಿಎಲ್ ಬಿಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಸ್ಕೀಮ್ಗಳು ಲಭ್ಯವಿದ್ದು ರಿಯಾಯಿತಿ ದರದಲ್ಲಿ ರೋಗವನ್ನು ಗುಣಪಡಿಸಲು ಸಹಾಯಕವಾಗಬಹುದು ಎಂದು ಮಾಹಿತಿಯನ್ನ ನೀಡಿದರು. Big relief for the cancer patients, from treatment to psychological care we can provide here. And also not only for the higher category, it is also for even the BPL patients, APL patients, where through Ayushman Bharat we are able to provide low cost care in the hospital. So and we are making efforts to see that they get all the provisions from the government hospital so that they come here and take the good treatment. ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇಂದಿನಿಂದ ಫೆಬ್ರವರಿ 18ರವರೆಗೆ ಕ್ಯಾನ್ಸರ್ ತಪಾಸಣಾ ಶಿಬಿರ ನಡೆಯಲಿದೆ. ಈ ಸಂದರ್ಭ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಶಾಯಿಲಾ ಲೋಬೋ, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ವೆಂಕಟರಮಣ ಕಿಣಿ, ಡಾಕ್ಟರ್ ಕವಿತಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.